Hi dear students, welcome back to Advanced Physics class. So ಇವತ್ತಿನ ಕ್ಲಾಸಲ್ಲಿ 3 marks questions ನ ಡಿಸ್ಕಸ್ ಮಾಡೋಣ ಫ್ರಮ್ ದ ಚಾಪ್ಟರ್ atoms. ಇದರಲ್ಲಿ ಫಸ್ಟ್ ಕ್ವಶನ್ ರೈಟ್ ದ 3 postulates ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತ 3 postulates ನ ಎಕ್ಸ್ಪ್ಲೈನ್ ಮಾಡಕ್ ಕೇಳಿದಾರೆ. 3 marks ಕ್ವಶನ್ ಆಗಿಂದ ಸ್ಟೇಟ್ಮೆಂಟ್ ಬರೆದ್ರೆ ಥಿಂಕಿಂಗ್ ಆಫ್ ನೋಡೋಣ ಹಾಗಾದ್ರೆ. ಫಸ್ಟ್ postulate ಏನು ಹೇಳುತ್ತೆ, electron ಏನಿದೆ in an atom would revolve in certain stable orbits without emission of radiant energy ಅಂತ. ಅಂದ್ರೆ ಯಾವುದೇ ಒಂದು ಎಲೆಕ್ಟ್ರಾನು ಈ ತರ ಸೆಂಟ್ರಲ್ ನ್ಯೂಕ್ಲಿಯಸ್, ಈ ಎಲೆಕ್ಟ್ರಾನು ಇದೇ ಆರ್ಬಿಟ್ ಅಲ್ಲಿ ತಿರುಗ್ತಾ ಇರುತ್ತೆ. ಕುಡ್ ರಿವಾಲ್ವ್ ಇನ್ ಎ ಸ್ಟೇಬಲ್ ಆರ್ಬಿಟ್ ಅಂತ. ಸ್ಟೇಬಲ್ ಆರ್ಬಿಟ್ ಅಂದ್ರೆ ಅದರದೇ ಆದ ಒಂದು ಆರ್ಬಿಟ್ ಅಂತ. ಸೊ ಇದೇ ಆರ್ಬಿಟ್ ಅಲ್ಲಿ ತಿರುಗುವಾಗ ವಿತೌಟ್ ಎಮಿಷನ್ ಆಫ್ ರೇಡಿಯಂಟ್ ಎನರ್ಜಿ ಅಂದ್ರೆ ಅದರದೇ ಆದ ಒಂದು ಆರ್ಬಿಟ್ ಇರುತ್ತೆ. ಆ ಆರ್ಬಿಟ್ ಅಲ್ಲಿ ತಿರುಗುವಾಗ ಅದು ಯಾವುದೇ ರೇಡಿಯೇಷನ್ಸ್ ನ ಎಮಿಟ್ ಮಾಡಲ್ವಂತೆ. ಓಕೆ, ಸೊ ಅದಕ್ಕೆ ಸರ್ಟನ್ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ ನೆಕ್ಸ್ಟ್ ಪಾಸ್ಟುಲೇಟ್ ಅಲ್ಲಿ ಹೇಳ್ತಾರೆ ಯಾವ ಆರ್ಬಿಟ್ ಅಲ್ಲಿ ತಿರುಗಬೇಕು ಅಂತ. ಓಕೆ, ಅಂಡ್ ಇಲ್ಲಿ ಹೇಳ್ತಾರೆ ನೋಡ್ರಿ, ಈಚ್ ಆಟಮ್ ಹ್ಯಾಸ್ ಎ ಸರ್ಟೈನ್ ಡೆಫಿನೆಟ್ ಸ್ಟೇಬಲ್ ಸ್ಟೇಟ್ ವಿಚ್ ಇಟ್ ಕ್ಯಾನ್ ಎಕ್ಸಿಸ್ಟ್. ಅಂದ್ರೆ ಪ್ರತಿಯೊಂದು ಆಟಮ್ಗೂ ಅದರದೇ ಆದ ಒಂದು ಸ್ಟೇಬಲ್ ಸ್ಟೇಟ್ ಇರುತ್ತಂತೆ. ಓಕೆ, ಸೊ ಈಚ್ ಪಾಸಿಬಲ್ ಸ್ಟೇಟ್ ಹ್ಯಾಸ್ ಡೆಫಿನೆಟ್ ಟೋಟಲ್ ಎನರ್ಜಿ ಆ್ಯಂಡ್ ದಿಸ್ ಇಸ್ ದ ಕಂಡೀಷನ್. ಏನಂದ್ರೆ ಅದಕ್ಕೆ ಅದರದೇ ಆದ ಟೋಟಲ್ ಎನರ್ಜಿ ಇರುತ್ತೆ, ಅದು ಅದರದೇ ಆದ ಸ್ಟೇಬಲ್ ಆರ್ಬಿಟಲ್ಲಿ ಎಕ್ಸಿಸ್ಟ್ ಇರುತ್ತೆ. ಇಷ್ಟು ಎನರ್ಜಿ ಇದ್ರೆ ಇದು ಇಲ್ಲಿರ್ಬೇಕಂತ ಕಂಡೀಷನ್. ಓಕೆ, ಅಂಡ್ ದೀಸ್ ಆರ್ ಕಾಲ್ಡ್ ಸ್ಟೇಷನರಿ ಸ್ಟೇಟ್ಸ್ ಆಫ್ ಎನ್ ಆಟಮ್. ಇದನ್ನ ನಾವೇನಂತ ಕರಿತೀವಿ, ಸ್ಟೇಷನರಿ ಸ್ಟೇಟ್ಸ್ ಅಂತ ಕರಿತೀವಿ. ನೀವು ಇಷ್ಟನ್ನು ಬರೀಬೇಕಾಗ್ತದೆ, ಬೋರ್ ಫಸ್ಟ್ ಪಾಸ್ಟುಲೇಟ್ ಅಥವಾ ಇಷ್ಟು ಬರೆದು ನಡೆಯುತ್ತೆ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್, ಸೆಕೆಂಡ್ ಪಾಸ್ಟುಲೇಟ್ ಏನು ಹೇಳುತ್ತೆ ಅಂದರೆ, ಸ್ಟೇಟ್ಸ್ ದಟ್ ಎಲೆಕ್ಟ್ರಾನ್ ಕ್ಯಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್. ಅಂದರೆ ಯಾವ ಸ್ಟೇಟಲ್ಲಿ ಎಲೆಕ್ಟ್ರಾನ್ ತಿರುಗಬಹುದು ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ದೋಸ್ ಆರ್ಬಿಟ್ಸ್ ಇನ್ ವಿಚ್ ಆಂಗ್ಯುಲರ್ ಮೊಮೆಂಟಮ್ ಹ್ಯಾಸ್ ಸಮ್ ಇಂಟಗ್ರಲ್ ಮಲ್ಟಿಪಲ್ ಆಫ್ h/2π. ಅಂದರೆ ಈ ಎಲೆಕ್ಟ್ರಾನ್ ಇದೇ ಆರ್ಬಿಟಲ್ಲಿ ತಿರುಗಬೇಕಂದ್ರೆ ಅದರ ಆಂಗ್ಯುಲರ್ ಮೊಮೆಂಟಮ್ ಏನಿರುತ್ತೆ ಅಂದರೆ ಸಮ್ ಇಂಟಗ್ರಲ್ ಮಲ್ಟಿಪಲ್ ಆಫ್ h/2π ಇರುತ್ತೆ. ಓಕೆ, ಆ್ಯಂಡ್ ದಿಸ್ ದ ಕಂಡೀಷನ್, ಆಂಗ್ಯುಲರ್ ಮೊಮೆಂಟಮ್ ಇಷ್ಟೇ ಇರಬೇಕು. ಎಷ್ಟು? nh/2π. ಓಕೆ, ವೇರ್ h is Planck's constant, n is called principal quantum number. ಇದೇ ವೆರಿ ಇಂಪಾರ್ಟೆಂಟ್ ಕಂಡೀಷನ್. n is called as principal quantum number. ಓಕೆ, principal quantum number. n takes the values from 1 2 3 4 like that. ಓಕೆ, ಈಗ ಫಸ್ಟ್ ಇದಕ್ಕೆ ವ್ಯಾಲ್ಯೂ, ಈ ಎಲೆಕ್ಟ್ರಾನ್ಗೆ h/2π ಇದೆ ಅನ್ಕೊಳ್ಳಿ. ಎಂತ h/2π? 1h/2π. ಹಾಗಾದ್ರೆ ಈ ಎಲೆಕ್ಟ್ರಾನ್ ಎಲ್ಲಿರಬೇಕು? ಫಸ್ಟ್ ಆರ್ಬಿಟಲ್ ಇರಬೇಕು. ಇನ್ನೊಂದು ಯಾವುದೋ ಎಲೆಕ್ಟ್ರಾನ್ ತಗೊಳ್ತೀನಿ, ಅದರ ಆಂಗ್ಯುಲರ್ ಮೊಮೆಂಟಮ್ n is 2h/2π ಇದೆ ಅನ್ಕೊಳ್ಳಿ. ಹಾಗಾದ್ರೆ n ನ ವ್ಯಾಲ್ಯೂ ಎಷ್ಟಿದೆ? ಅಲ್ಲಿ 2 ಇದೆ. ಹಾಗಾದ್ರೆ ದಿಸ್ ಶುಡ್ ರಿವಾಲ್ವ್ ಇನ್ ಎ ಸೆಕೆಂಡ್ ಆರ್ಬಿಟ್, ಸೆಕೆಂಡ್ ಸ್ಟೇಬಲ್ ಆರ್ಬಿಟ್, ಮತ್ತು ಅದು ಅದೇ ಆರ್ಬಿಟಲ್ಲೇ ತಿರುಗ್ತಾ ಇರಬೇಕು. ದಟ್ ಈಸ್ ದ ಕಂಡೀಷನ್. ಓಕೆ, ಹಾಗೆ ಇದು ಸೆಕೆಂಡ್ ಪಾಸ್ಟುಲೇಟ್. ಮೂರನೇ ಪಾಸ್ಟುಲೇಟ್ ಸ್ಟೇಟ್ಸ್ ದಟ್ ಅನ್ ಎಲೆಕ್ಟ್ರಾನ್ ಮೈಟ್ ಮೇಕ್ ಎ ಟ್ರಾನ್ಸಿಷನ್. ಅಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಗ್ಬೋದು, ಎಕ್ಸೈಟ್ ಆಗ್ಬೋದು ಅಥವಾ ಡಿ ಎಕ್ಸೈಟ್ ಆಗ್ಬೋದು. ಸಪೋಸ್ ಏನಾದ್ರು ಇಫ್ ಇಟ್ ನಾನ್ ರೇಡಿಯೇಟಿಂಗ್ ಆರ್ಬಿಟ್ ಇಂದ ಟು ಎ ಲೋಯರ್ ಎನರ್ಜಿ ಆರ್ಬಿಟ್, ಏನಾದ್ರೂ ಸಪೋಸ್ ಇದು ಹೈಯರ್ ಎನರ್ಜಿ ಲೆವೆಲ್ ಇಂದ ಲೋಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಮಾಡಿದ್ರೆ ಏನಾಗ್ತದೆ? ಇಟ್ ಎಮಿಟ್ಸ್ ಫೋಟಾನ್. Photon emitted having energy equal to energy difference between the initial and final states. ಅಂದ್ರೆ ಸಪೋಸ್ ಎಲೆಕ್ಟ್ರಾನು n is equal to 1, n is equal to 2. ಎಲೆಕ್ಟ್ರಾನ್ ಏನಾದರೂ ಇಲ್ಲಿಂದ ಅಲ್ಲಿಗೆ ಜಂಪ್ ಆಯ್ತಂದ್ರೆ ಹೈಯರ್ ಎನರ್ಜಿ ಲೆವೆಲಿಂದ ಲೋಯರ್ ಎನರ್ಜಿ ಲೆವೆಲ್ಗೆ ಒಂದು ಫೋಟಾನ್ನ ಎಮಿಟ್ ಮಾಡುತ್ತೆ. ಇದರ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂತಂದರೆ hν is equal to ಈ ಡಿಫ್ರೆನ್ಸ್ ಇಂದ ಎನರ್ಜಿ ಲೆವೆಲ್ಸ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಈಕ್ವಲ್ ಇರುತ್ತೆ. ನಥಿಂಗ್ ಬಟ್ E2 ಮೈನಸ್ E1 ಇನ್ನೊಂದು ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ, ಅಥವಾ ಇನ್ ಜನರಲ್ hν ಕ್ಯಾನ್ ಬಿ ರಿಟನ್ ಆಸ್ E ಫೈನಲ್, E ಇನಿಷಿಯಲ್ ಮೈನಸ್ E ಫೈನಲ್ ವಿಚ್ ಈಸ್ ಈಕ್ವಲ್ ಟು hν ಅಂತ ಹೇಳುತ್ತೆ. ಸೊ ನಾನ್ ರೇಡಿಯೇಟಿಂಗ್ ಆರ್ಬಿಟಿಂದ ಲೋಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಯ್ತಂದ್ರೆ ಎನರ್ಜಿ ಫೋಟಾನ್ ಎಮಿಟ್ ಆಗುತ್ತೆ. ಅದರ ಎನರ್ಜಿ ಅಥವಾ ಅದರ ಫ್ರೀಕ್ವೆನ್ಸಿ ಡಿಫರೆನ್ಸ್ ಇನ್ ದ ಎನರ್ಜೀಸ್ಗೆ ಈಕ್ವಲ್ ಇರುತ್ತೆ. ಇದು ಬೋರ್ಸ್ನ ಥರ್ಡ್ ಪಾಸ್ಟುಲೇಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2, ಡಿ ಬ್ರೋಗ್ಲಿ ಎಕ್ಸ್ಪ್ಲನೇಷನ್ ಆಫ್ ಬೋರ್ ಸೆಕೆಂಡ್ ಪಾಸ್ಟುಲೇಟ್ ಆಫ್ ಕ್ವಾಂಟೈಸೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಡಿ ಬ್ರೋಗ್ಲಿ ಏನ್ ಅನ್ಕೊಂತಾರೆ ಅಂದ್ರೆ, ರೇಡಿಯೇಷನ್ ಏನಿದೆ ಅದು ವೇವ್ ನೇಚರ್ ತರನು ಬಿಹೇವ್ ಮಾಡುತ್ತೆ, ಪಾರ್ಟಿಕಲ್ ನೇಚರ್ ತರನು ಬಿಹೇವ್ ಮಾಡುತ್ತೆ. ವೇವ್ ನೇಚರ್ ಆಫ್ ಲೈಟ್ ಅನ್ನ ಯೂಸ್ ಮಾಡಿ ನಾವು ಇಂಟರ್ಫರೆನ್ಸ್, ಡೈಫ್ರಾಕ್ಷನ್, ಪೋಲರೈಸೇಷನ್ ಎಕ್ಸ್ಪ್ಲೈನ್ ಮಾಡ್ತೀವಿ.
ಪಾರ್ಟಿಕಲ್ ನೇಚರ್ನ ಯೂಸ್ ಮಾಡಿ ನಾವು ಈ ಒಂದು ಪರ್ಟಿಕ್ಯುಲರ್ PU ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಅಂದರೆ ರೇಡಿಯೇಷನ್ ಹ್ಯಾಸ್ ಗಾಟ್ ಡ್ಯೂಯಲ್ ನೇಚರ್. ಅದೇ ಥರ ಎಲೆಕ್ಟ್ರಾನ್ ಅನ್ನೋದೇನು ಪಾರ್ಟಿಕಲ್ ನಮಗೆ ಗೊತ್ತಿರೋ ಹಾಗೆ. ಸೊ ಇದು ಕೂಡ ಅಂಡರ್ಗೋಸ್ ಇಂಟರ್ಫೆರೆನ್ಸ್, ಡೈಫ್ರಾಕ್ಷನ್. ಹಾಗಾದರೆ ಎಲೆಕ್ಟ್ರಾನ್ ಕೂಡ ಯಾಕೆ ವೇವ್ ಥರ ಬಿಹೇವ್ ಮಾಡಬಾರ್ದು ಅಂತ ಹೇಳಿದ್ದು ಡಿ ಬ್ರಾಗ್ಲಿ. ಆದರೆ ಎಲೆಕ್ಟ್ರಾನು ಪಾರ್ಟಿಕಲ್ ಜೊತೆಗೆ ಅದು ವೇವ್ ಥರ ಬಿಹೇವ್ ಮಾಡುತ್ತೆ. ಯಾವಾಗ ವೇವ್ ಥರ ಬಿಹೇವ್ ಮಾಡುತ್ತೆ ಅಂದರೆ ವೆನ್ ಎಲೆಕ್ಟ್ರಾನ್ ಈಸ್ ಇನ್ ಮೋಷನ್. ಓಕೆ, ಅದೇ ಥರ ಯಾವುದೇ ಪಾರ್ಟಿಕಲ್ ಆಗಲಿ ಅದು ವೇವ್ ಥರ ಬಿಹೇವ್ ಮಾಡುತ್ತೆ. ಯಾವಾಗ ವೆನ್ ಇಟ್ ಈಸ್ ಇನ್ ಮೋಷನ್ ಕಾಲ್ಡ್, ಅದನ್ನೇನಂತ ಕರೀತಾರೆ ಅಂದರೆ ಮ್ಯಾಟರ್ ವೇವ್ಸ್ ಅಂತ ಕರೀತಾರೆ. ಮ್ಯಾಟರ್ ವೇವ್ಸ್ ಆರ್ ದ ವೇವ್ಸ್ ಅಸೋಸಿಯೇಟೆಡ್ ವಿತ್ ಪಾರ್ಟಿಕಲ್ ವಿಚ್ ಆರ್ ಇನ್ ಮೋಷನ್ ಅಂತ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬೋರ್ ಸೆಕೆಂಡ್ ಪಾಸ್ಟುಲೇಟ್ ಏನ್ ಹೇಳುತ್ತೆ ಅಂತಂದ್ರೆ ಯಾವುದೇ ಒಂದು ಎಲೆಕ್ಟ್ರಾನು ಒಂದು ಸರ್ಟನ್ ಸ್ಟೇಬಲ್ ಆರ್ಬಿಟ್ ಅಲ್ಲಿ ತಿರುಗ್ತಾ ಇರುತ್ತೆ. ಅದಕ್ಕೆ ಅದರದೇ ಆದ ಕಂಡೀಷನ್ ಇರುತ್ತೆ. ಏನು ಕಂಡೀಷನ್ನು? ಅದರ ಆಂಗ್ಯುಲರ್ ಮೊಮೆಂಟಮ್ ಏನಿರುತ್ತೆ, ಆಂಗ್ಯುಲರ್ ಮೊಮೆಂಟಮ್ ಎಲ್ ಎಷ್ಟಿಗೆ ಈಕ್ವಲ್ ಇರಬೇಕು? NH/2π ಇರಬೇಕು. ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳಿದ್ದು ಯಾರು? ಬೋರ್ ಸೆಕೆಂಡ್ ಪಾಸ್ಟುಲೇಟ್ ಅಲ್ಲಿ ಹೇಳ್ತಾರೆ. ಆಂಗ್ಯುಲರ್ ಮೊಮೆಂಟಮ್ ಆಫ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಇನ್ ಎನ್ ಆಟಮ್ ಈಸ್ ಇಂಟಗ್ರಲ್ ಮಲ್ಟಿಪಲ್ ಆಫ್ h/2π ಅಂತ ಹೇಳ್ತಾರೆ. ಅದನ್ನ ಡಿ ಬ್ರಾಗ್ಲಿ ಅವರ ವೇವ್ ಥಿಯರಿ ಮೂಲಕ ಇದನ್ನ ಪ್ರೂವ್ ಮಾಡ್ತಾರೆ. ಹೇಗೆ ಪ್ರೂವ್ ಮಾಡ್ತಾರೆ ಅಂತ ನೋಡ್ರಿ, ಅದನ್ನೇ ಹೇಳ್ತಾರೆ ನೋಡ್ರಿ. ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ. ಡಿ ಬ್ರಾಗ್ಲಿ ಸಜೆಸ್ಟೆಡ್ ದಟ್ ಎಲೆಕ್ಟ್ರಾನ್ ಆರ್ಬಿಟಿಂಗ್ ದ ನ್ಯೂಕ್ಲಿಯಸ್ ಇಸ್ ನಾಟ್ ಜಸ್ಟ್ ಎ ಪಾರ್ಟಿಕಲ್ ಬಟ್ ಆಕ್ಟ್ಸ್ ಲೈಕ್ ಎ ವೇವ್ ಅಂತ. ಹೇಗೆ ಅಂತಂದ್ರೆ ನೋಡ್ರಿ, ಈ ಪಾರ್ಟಿಕಲ್ನ ಅವ್ರು ಏನು ಮಾಡ್ತಾರೆ, ಈ ಟ್ರೀಟೆಡ್ ಆಸ್ ಎ ಸ್ಟ್ರೆಚ್ಡ್ ಸ್ಟ್ರಿಂಗ್. ನೀವು ಸ್ಟ್ರೆಚ್ಡ್ ಸ್ಟ್ರಿಂಗ್ ನ ಪ್ಲಗ್ ಮಾಡಿದ್ರೆ ಏನಾಗುತ್ತೆ? ಸ್ಟೇಷನರಿ ವೇವ್ಸ್ ಪ್ರೊಡ್ಯೂಸ್ ಆಗುತ್ತಾ ಈ ತರ. ಓಕೆ, ಒಂದು ಲೂಪ್ ಆಗ್ಬೋದು ಅಥವಾ 2 ಲೂಪ್ ಆಗ್ಬೋದು ಅಥವಾ 3 ಲೂಪ್ಸ್ ಬರ್ಬೋದು. ಅದೇ ತರ ಇಲ್ಲಿ ರಿವಾಲ್ವ್ ಆಗ್ತಿರ್ತಕ್ಕಂಥ ಎಲೆಕ್ಟ್ರಾನು ಸ್ಟೇಷನರಿ ವೇವ್ ತರ ಬಿಹೇವ್ ಮಾಡುತ್ತೆ. ಸಪೋಸ್ ಇದೇನಾದ್ರೂ ಫಸ್ಟ್ ಆರ್ಬಿಟಲ್ಲಿ ತಿರುಗ್ತಾ ಇದ್ರೆ, ನೋಡ್ಕೊಳ್ಳಿ, ಇದು ಫಸ್ಟ್ ಆರ್ಬಿಟಲ್ಲಿ ತಿರುಗ್ತಾ ಇದ್ರೆ ಅದು ಒಂದು ವೇವ್ ಲೆಂತ್ಗೆ ಸಮ ಇರುತ್ತೆ. ಅಂದ್ರೆ ಒಂದು ರೌಂಡ್ ಹೊಡಿಯುತ್ತೆ ಅನ್ಕೊಳ್ಳಿ. ಒಂದು ರೌಂಡ್ ಹೊಡಿಯುತ್ತೆ ಅಂದ್ರೆ ಫಸ್ಟ್ ಆರ್ಬಿಟಲ್ ಅದರ ರೇಡಿಯಸ್ r ಏನಾರು ಆಗಿದ್ರೆ ಸೊ ಎಷ್ಟು ದೂರ ಟ್ರಾವೆಲ್ ಮಾಡಿರುತ್ತೆ? 2πr ಅಷ್ಟು ದೂರ ಟ್ರಾವೆಲ್ ಮಾಡಿರುತ್ತೆ. ಅಂದ್ರೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ಗೆ ಅದು ಎಷ್ಟು ವೇವ್ಗೆ ಈಕ್ವಲ್ ಇರುತ್ತೆ ಅಂದ್ರೆ ಈಕ್ವಲ್ ಟು 1 ಲ್ಯಾಂಬ್ಡಾಗೆ ಈಕ್ವಲ್ ಇರುತ್ತೆ. ಅಂದ್ರೆ ನೋಡ್ರಿ, ಇದು ಅರ್ಧ ವೇವ್. ಲೆಟ್ ಮಿ ಶೋ ಹಿಯರ್. ನೋಡ್ರಿ, ಇದು ಅರ್ಧ ವೇವ್, ಇದು ಅರ್ಧ ವೇವ್, ಲೈಕ್ ದಿಸ್. ಒಂದು ಲೂಪ್ ತರ ಬಿಹೇವ್ ಮಾಡುತ್ತೆ. ಓಕೆ, ಅದೇ ತರ ಸಪೋಸ್ if the electron is revolving in a second orbit, ಅಂದ್ರೆ n is equal to 2, ಇಲ್ಲಿ ಬೇರೆ ಕಡೆ ಬರೀತೀನಿ ನೋಡಿ. if this electron is revolving in a second orbit, n is equal to 2, so distance traveled by this ಏನು 2πr, ಅದೆಷ್ಟು ವೇವ್ಗೆ ಈಕ್ವಲ್ ಇರುತ್ತೆ ಅಂದ್ರೆ 2 ವೇವ್ಗೆ ಇಲ್ಲ. ಸಪೋಸ್ ಇಲ್ಲಿಂದ ಸ್ಟಾರ್ಟ್ ಮಾಡುತ್ತೆ ಅನ್ಕೊಳ್ಳಿ, ಇದು ಒಂದು ವೇವ್, ಅದೇ ತರ ನೋಡ್ರಿ ಒಂದು ವೇವ್, ಅದೇ ತರ ದಿಸ್ ಇಸ್ ದ ಸೆಕೆಂಡ್ ವೇವ್. ಅಲ್ಲಿಗೆ ಎಷ್ಟು ವೇವ್ ಫಾರ್ಮ್ ಆಯಿತು? 2 ವೇವ್ಸ್ ಫಾರ್ಮ್ ಆಯಿತು. ಸ್ಟೇಷನರಿ ವೇವ್ಸ್ ತರ ಫಾರ್ಮ್ ಆಗುತ್ತೆ. ಅಂದ್ರೆ 2πr is equal to 2 ಲ್ಯಾಂಬ್ಡಾ. ಅದೇ ತರ ಮೂರನೇ ಆರ್ಬಿಟಲ್ ತಿರುಗ್ತಾ ಇದ್ರೆ, ಸಪೋಸ್ ಇಟ್ ಈಸ್ ರಿವಾಲ್ವಿಂಗ್ ಇನ್ ಎ ಥರ್ಡ್ ಆರ್ಬಿಟ್, ಹಾಗಾದ್ರೆ ಎಷ್ಟು ವೇವ್ಸ್ ಬರಬೇಕು? 3 ವೇವ್ಸ್ ಬರಬೇಕು. 1 2 3. ಹಾಗಾದ್ರೆ ದಿಸ್ n is equal to 3. ಅದರ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಇಟ್ ಈಸ್ ಈಕ್ವಲ್ ಟು 3 ಲ್ಯಾಂಬ್ಡಾ ಆಗುತ್ತೆ. ಹಾಗೆ nth ಆರ್ಬಿಟಲ್ ತಿರುಗ್ತಾ ಇದ್ರೆ ಸೊ 2πr ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಇಟ್ ಈಸ್ ಈಕ್ವಲ್ ಟು n ಲ್ಯಾಂಬ್ಡಾ ಅಂತ ಹೇಳ್ತಾರೆ. ಯಾರಿದೆ ಹೇಳಿದ್ದು? ಲೂಯಿಸ್ ಡಿ ಬ್ರಾಗ್ಲಿ. ಹಾಗಾದ್ರೆ ಎಲೆಕ್ಟ್ರಾನ್ ಆಕ್ಟ್ಸ್ ಲೈಕ್ ಎ ಸ್ಟೇಷನರಿ ವೇವ್ಸ್ ಮತ್ತೆ ಅದರ ವೇವ್ ಲೆಂತ್ ಎಷ್ಟಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ 2πr is equal to n ಲ್ಯಾಂಬ್ಡಾಗೆ ಈಕ್ವಲ್ ಇರುತ್ತೆ ಇನ್ ಜನರಲ್. ಅದನ್ನೇ ಹೇಳ್ತಾರೆ ನೋಡ್ರಿ, ಸ್ಟ್ಯಾಂಡಿಂಗ್ ವೇವ್ಸ್ ಕಂಡೀಷನ್. ಫಾರ್ ಎನ್ ಎಲೆಕ್ಟ್ರಾನ್ ಎಕ್ಸಿಸ್ಟ್ಸ್ ಇನ್ ಅ ಸ್ಟೇಬಲ್ ಆರ್ಬಿಟ್ ದ ವೇವ್ ಮಸ್ಟ್ ಬಿ ಅ ಸ್ಟ್ಯಾಂಡಿಂಗ್ ವೇವ್ ಇನ್ ಎ ರೆಸೊನೆನ್ಸ್ ಕಂಡೀಷನ್. ವೆರಿ ಇಂಪಾರ್ಟೆಂಟ್. ರೆಸೊನೇಟ್ ಆದಾಗ ಮಾತ್ರ ಆ ಥರ ಲೂಪ್ಸ್ ಬರುವಂಥದ್ದು. ಸೊ ಟು ಅವಾಯ್ಡ್ ದ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಓಕೆ, ದಿಸ್ ರಿಕ್ವೈರ್ಸ್ the circumference of an orbit is an integral multiple of its wavelength. ಅಂದ್ರೆ 2πr is equal to n ಲ್ಯಾಂಬ್ಡಾ ಅಂತ ಹೇಳ್ತಾರೆ. ಸೊ ಈ ಕಂಡೀಷನ್ ನ ಯೂಸ್ ಮಾಡಿ ಅವ್ರೇನ್ ಮಾಡ್ತಾರೆ, ಬೋರ್ ಸೆಕೆಂಡ್ ಪಾಸ್ಟುಲೇಟ್ ಏನಿದೆ L is equal to NH/2π ಅದನ್ನ ಪ್ರೂವ್ ಮಾಡ್ತಾರೆ. ಹೇಗೆ ಅಂತ ನೋಡೋಣ. ಓಕೆ, ನಾವು ಇದೇ ಕಂಡೀಷನ್ ತಗೊಳ್ಳೋಣ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವೇ ಎಲೆಕ್ಟ್ರಾನ್ is equal to n ಲ್ಯಾಂಬ್ಡಾ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅಂದ್ರೆ 2πr which is equal to circumference of a circle. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣ, 2πr ಹಾಗೆ ಇರಲಿ ಈಸ್ ಈಕ್ವಲ್ ಟು n ಹಾಗೆ ಇರಲಿ. ಲ್ಯಾಂಬ್ಡಾ ಅಂದ್ರೆ ಏನಿಲ್ಲಿ? ಲ್ಯಾಂಬ್ಡಾ ಇಸ್ ದ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್. ಅದನ್ನ ನಾವೇನಂತ ಕರಿತೀವಿ? ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ಕರಿತೀವಿ. ಡಿ ಬ್ರಾಗ್ಲಿ ವೇವ್ ಲೆಂತ್ ಇಸ್ ದ
ವೇವ್ ಲೆಂತ್ ಆಫ್ ಮ್ಯಾಟರ್ ವೇವ್, ಡಿ ಬ್ರಾಗ್ಲಿ ವೇವ್ ಲೆಂತ್. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ಮುಲಾ ಏನು, h/mv. ಈಗೇನ್ ಮಾಡಿ ಈ 2π ನ ಈ ಕಡೆ ತಗೊಂಡೋಗಿ mv ನ ಈ ಕಡೆ ತಗೊಂಡ್ ಬನ್ನಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. r ಹಾಗಿರ್ಲಿ, ಸೊ mv ಈ ಕಡೆ ತಗೊಂಡ್ ಬನ್ನಿ, n ಹಾಗಿರ್ಲಿ, h ಆಗಿರ್ಲಿ, 2π ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ನಮಗೆ ಗೊತ್ತು ದಿಸ್ ಇಸ್ m. what is mvr? it is the angular momentum which is equal to ಏನಂತ ಬಂತು, n into h/2π, and this is the ಓವರ್ ಸೆಕೆಂಡ್ ಪಾಸ್ಟುಲೇಟ್. ಇದನ್ನ ಅವರು ಪ್ರೂವ್ ಮಾಡ್ತಾರೆ. ಓಕೆ, ಇದನ್ನ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ, electron as a particle when it is revolving or when it is moving around the nucleus, revolving around the nucleus acts as a wave, standing wave ತರ ಆಕ್ಟ್ ಮಾಡುತ್ತೆ ಅಂತ. ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಇಲ್ಲಿ ಏನ್ ಸೆಂಟೆನ್ಸ್ ಬರ್ತೀನಿ ಬರೆದ್ಬಿಟ್ಟು ಇದನ್ನ ಬರೀರಿ. ಈ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ, ನಿಮ್ಗೆ ಎಷ್ಟು ಎಕ್ಸ್ಪ್ಲನೇಷನ್ಗೋಸ್ಕರ ಹೇಳಿದಷ್ಟೇ. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ಡ್ರಾ a neat label diagram of representing schematic arrangement of Geiger-Madsen experimental setup for an alpha particle scattering ಅಂತ. schematic representation ಇದೆ ನೋಡಿ, schematic arrangement of Geiger-Madsen experiment. ಇದರಲ್ಲಿ ಏನೇನಿರುತ್ತೆ ನಾನು ಒಂದು ಕಡೆಯಿಂದ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಡಯಾಗ್ರಾಮ್ ಅದೇ ಥರ ಬರೀರಿ. ಇಲ್ಲಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್, ಇಲ್ಲೊಂದು ಡಾಟ್ ಬರೆದ್ಬಿಟ್ಟು ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್. ನೆಕ್ಸ್ಟ್ ಏನಿರುತ್ತೆ, ಲೆಡ್ ಬ್ರಿಕ್ಸ್ ಇರುತ್ತೆ. ಇಟ್ ಆಕ್ಸ್ ಲೈಕ್ ಎ ಸ್ಲಿಟ್. ಏನಾಗುತ್ತೆ, ಇದರಿಂದ ಸ್ಕ್ಯಾಟರ್ ಆಗಲ್ಲ, ಡೈರೆಕ್ಟಾಗಿ ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಬೇಕಂದರೆ ಈ ಆಲ್ಫಾ ಪಾರ್ಟಿಕಲ್ ಸೋರ್ಸಿಂದ ಬಂದಿರತಕ್ಕಂಥ ಆಲ್ಫಾ ಪಾರ್ಟಿಕಲ್ನ ಇದ್ರ ಮೂಲಕ ಪಾಸ್ ಆಗಬೇಕು. ಅವಾಗ ನಮ್ಗೆ ಏನು ಬರುತ್ತೆ, ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಬರುತ್ತೆ. ಈ ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಯಾವುದ್ರ ಮೇಲೆ ಬೀಳುತ್ತೆ, ಈ ಗೋಲ್ಡ್ ಫಿಲಮ್ ಇದೆ ನೋಡ್ರಿ, ಈ ಗೋಲ್ಡ್ ಫಿಲಮ್ ಇದೇನಿದು ಸಪೋರ್ಟಿಂಗ್ ಅಷ್ಟೇ ಇದೆ. ಓಕೆ, ಇದು ಇಂಪಾರ್ಟೆಂಟ್. ಇದೇ ಥಿನ್ ಗೋಲ್ಡ್ ಫಾಯಿಲ್ ಇದ್ರ ಮೂಲಕ ಪಾಸ್ ಆದಾಗ ಏನಾಗುತ್ತೆ ಅಂತಂದ್ರೆ, ಸೊ ಈ ಪಾಸ್ ಆಗಿರೋ ಆಲ್ಫಾ ಪಾರ್ಟಿಕಲ್ನ ಏನು ಮಾಡ್ತೀನಿ, ಇಲ್ಲೊಂದು ಸ್ಕ್ರೀನ್ ಇರುತ್ತೆ. ಓಕೆ, ಸ್ಕ್ರೀನ್ ಮೇಲೆ ಬೀಳಿಸ್ತೀನಿ. ಸ್ಕ್ರೀನ್ ಯಾವುದು, ಜಿಂಕ್ ಸಲ್ಫೈಡ್ ಸ್ಕ್ರೀನ್. ಇದ್ರ ಮೇಲೆ ಬಿದ್ದಾಗ ಸಿಂಟಿಲೇಷನ್ಸ್ ಕಾಣುತ್ತೆ. ಆ ಸಿಂಟಿಲೇಷನ್ಸ್ನ ನೋಡಲಿಕ್ಕೆ ನಾವೇನು ಮಾಡ್ತೀವಿ, ಒಂದು ಡಿಟೆಕ್ಟರ್ ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ತೀವಿ. ಈ ಡಿಟೆಕ್ಟರ್ ಮೈಕ್ರೋಸ್ಕೋಪ್ ಇಟ್ ಕ್ಯಾನ್ ಮೂವ್ ಆನ್ ದಿಸ್ ಜಿಂಕ್ ಸಲ್ಫೈಡ್ ಸ್ಕ್ರೀನ್. ಇದ್ರ ಮೇಲೆ ಹೀಗೆ ಮೂವ್ ಆಗ್ಬೋದು. ಎಲ್ಲೆಲ್ಲಿ ಸಿಂಟಿಲೇಷನ್ಸ್ ಕಾಣ್ತದೆ ಅಲ್ಲೆಲ್ಲ ನಮಗೆ ಈ ಡಿಟೆಕ್ಟರ್ ಡಿಟೆಕ್ಟ್ ಮಾಡುತ್ತೆ. ಅಂದರೆ ಇಲ್ಲಿ ಆಲ್ಫಾ ಪಾರ್ಟಿಕಲ್ ಬಂದಿದ್ದು ಇದ್ರ ಮೇಲೆ ಹೊಡೆಯುತ್ತೆ. ಅವಾಗ ಏನಾಗುತ್ತೆ, ಇದನ್ನ ಡಿಟೆಕ್ಟ್ ಮಾಡ್ಬೋದು ಮೈಕ್ರೋಸ್ಕೋಪ್ ಮೂಲಕ. ಅದನ್ನೇ ಡಿಟೆಕ್ಟರ್ ಅಂತ ಕರೀತಾರೆ. ಓಕೆ, ಸೊ ಇದೇನಿದು ಆಲ್ಫಾ ಪಾರ್ಟಿಕಲ್ನ ಒರಿಜಿನಲ್ ಪಾತು. ಈ ಡೈರೆಕ್ಷನಲ್ಲಿ ಆಲ್ಫಾ ಪಾರ್ಟಿಕಲ್ ಬಂದರೆ ಇದೇನಿದು ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್. ಅಥವಾ ಈ ಕಡೆ ಹೋಯ್ತಂದ್ರೆ ಒರಿಜಿನಲ್ ಡೈರೆಕ್ಷನ್ ಇದು, ಇದೇನಿದು ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್. ಸೊ ಇದೇನಿದು ಆಲ್ಫಾ ಪಾರ್ಟಿಕಲ್ನ ಪಾತು, ಇದೇನಿದು ಒರಿಜಿನಲ್ ಡೈರೆಕ್ಷನ್, ಇದೇನಿದು ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಒರಿಜಿನಲ್ ಪಾತ್ ನಾವು ಆ್ಯಂಗಲ್ ಆಫ್ ಸ್ಕ್ಯಾಟ್ರಿಂಗ್ನ ತಗೊಳ್ತೀವಿ. ಓಕೆ, ಇದು ಏನು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಗೈಗರ್-ಮ್ಯಾಡ್ಸನ್ ಎಕ್ಸ್ಪೆರಿಮೆಂಟ್. ಇದನ್ನ ಬರೀರಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಡಿಫೈನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಇಂಪ್ಯಾಕ್ಟ್ ಪ್ಯಾರಾಮೀಟರ್ನ ಡಿಫೈನ್ ಮಾಡಬೇಕು. ಆಲ್ರೆಡಿ ನಾನು ಅಲ್ಲಿ ಹೇಳಿದ್ದೀನಿ. ಸೊ ಇಲ್ಲೂ ಒಂದು ಡಯಾಗ್ರಾಮ್ ಇದೆ, ಅದ್ರ ಮೂಲಕ ನಾವು ನೋಡ್ಬೇಡ. ಇದೇನಿದು, ಇಲ್ಲೊಂದು ಎಕ್ಸಾಂಪಲ್ ತಗೊಂಡ್ರಿ. ಇಲ್ಲೊಂದು ಆಲ್ಫಾ ಪಾರ್ಟಿಕಲ್ ಬರ್ತಾ ಇದೆ ಅನ್ಕೊಳ್ಳಿ, ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಹೌದಾ, ದಿಸ್ ದ ಡೈರೆಕ್ಷನ್ ಆಫ್ ಆಲ್ಫಾ ಪಾರ್ಟಿಕಲ್. ಓಕೆ, ಸೊ ಇದೇನಿದು ನ್ಯೂಕ್ಲಿಯಸ್ ಸಿಗುವಂತ ಡೈರೆಕ್ಷನ್. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ ಅಂದ್ರೆ, ಈ ಡಿಸ್ಟೆನ್ಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ದಿಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಡೈರೆಕ್ಷನ್ ಆಫ್ ಆಲ್ಫಾ ಪಾರ್ಟಿಕಲ್ ಅಂಡ್ ದ ಡೈರೆಕ್ಷನ್ ಆಫ್ ನ್ಯೂಕ್ಲಿಯಸ್. ಇದೇ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಹತ್ರ ಬಂದಷ್ಟು ನೋಡ್ರಿ, ಆಲ್ಫಾ ಪಾರ್ಟಿಕಲ್ ನ್ಯೂಕ್ಲಿಯಸ್ ಹತ್ರ ಬಂದಷ್ಟು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಕಡಿಮೆ ಇರುತ್ತೆ. ನೋಡ್ರಿ, ಈ ಪಾರ್ಟಿಕಲ್ಗೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇಷ್ಟಿದ್ರೆ ನೋಡ್ರಿ, ಈ ಪಾರ್ಟಿಕಲ್ಗೆ ಇಂಪ್ಯಾಕ್ಟ್ ಪ್ಯಾರಾಮೀಟರು ಕಡಿಮೆ ಇದೆ ಅಂತ ಹೇಳ್ತೀವಿ. ಓಕೆ, ಸೊ ಡಿಸ್ಟೆನ್ಸ್ ಕಡಿಮೆ ಆದಷ್ಟು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ಡೆಫಿನೇಷನ್ ಬರೆಯೋಣ. ಇಟ್ ಈಸ್ ದ ಪರ್ಪೆಂಡಿಕ್ಯುಲರ್, it is just a perpendicular distance between the initial direction of alpha particle with the particle and the center of nucleus, and this is the definition of impact parameter. Okay, ಅದರಲ್ಲಿ ಇನ್ನೊಂದು ಸಬ್ ಕ್ವಶನ್ ಇದೆ. ವಾಟ್ ಆರ್ ದ ಆಂಗಲ್ಸ್ ಆಫ್ ಸ್ಕ್ಯಾಟ್ರಿಂಗ್ ಇಫ್ ಮಿನಿಮಮ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂಡ್ ದ ಲಾರ್ಜ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್? ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಎಷ್ಟು ಅಂತ ಕೇಳಿದ್ದಾರೆ. ಯಾವುದಕ್ಕೆ? ಮಿನಿಮಮ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದರೆ ನ್ಯೂಕ್ಲಿಯಸ್ಗೆ ತುಂಬ ಹತ್ತಿರದಲ್ಲಿದ್ದರೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ತುಂಬ ಕಡಿಮೆ ಇರುತ್ತೆ. ಅವಾಗ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಲಾರ್ಜ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದರೆ ನ್ಯೂಕ್ಲಿಯಸ್ಸಿಂದ ತುಂಬ ದೂರದಲ್ಲಿದ್ದಾಗ ಡಿವಿಯೇಟ್ ಆಗಲ್ಲ, ಸ್ಟ್ರೈಟ್ ಹೋಗುತ್ತೆ. ಅವಾಗ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್
0 ಡಿಗ್ರಿ ಇರುತ್ತೆ. ಬರೆದ್ರೆ ಸಾಕಾಗ್ತದೆ. ಓಕೆ, ಸೊ can we take the next question? Question number 5. Draw label diagram representing schematic diagram of Geiger-Madsen alpha scattering experiment. ಇವಾಗ ತಾನೇ ಈ ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ಇದೇ ಡಯಾಗ್ರಾಮ್ ಬರೀಬೇಕು ಇದಕ್ಕೆ. ಓಕೆ, ಸೊ ದಿಸ್ ದ ಡಯಾಗ್ರಾಮ್. ಅಂಡ್ ದೆನ್ ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ. ರೈಟ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ದ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಬರೀಬೇಕು. ಸೊ ಇದಕ್ಕೆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ನೋಟ್ಸ್ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗೋಣ ಒಂದೊಂದೇ. ಮೋಸ್ಟ್ ಆಫ್ ದ ಪಾರ್ಟಿಕಲ್ಸ್ ಗೋಯಿಂಗ್ ಥ್ರೂ ಸ್ಟ್ರೈಟ್ ಲೈನ್ ಅಂದರೆ ಆಲ್ಫಾ ಪಾರ್ಟಿಕಲ್ಲು ಬಂದು ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ ಈಗ ಬರ್ತಾ ಇದೆ ಅನ್ಕೊಳ್ಳಿ. ದೀಸ್ ಆರ್ ದ ಆಲ್ಫಾ ಪಾರ್ಟಿಕಲ್ ಎಂಟರಿಂಗ್ ದ ನ್ಯೂಕ್ಲಿಯಸ್. ಇಲ್ಲೇ ಇದೆ ನೋಡಿ ಡಯಾಗ್ರಾಮ್. ಓಕೆ, ಸೊ ಮ್ಯಾಕ್ಸಿಮಮ್ ಆಲ್ಫಾ ಪಾರ್ಟಿಕಲ್ಸ್ ಏನಿದೆ ಬಂದಿದ್ದು ಸ್ಟ್ರೈಟ್ ಔಟ್ ಹೋಗುತ್ತೆ ವಿತೌಟ್ ಎನಿ ಡಿವಿಯೇಷನ್. ಅದನ್ನೇ ಹೇಳೋದು ನೋಡಿ. ಮೋಸ್ಟ್ ಆಫ್ ದ ಪಾರ್ಟಿಕಲ್ ಪಾಸಸ್ ಥ್ರೂ ದ ಗೋಲ್ಡ್ ಫಾಯಿಲ್. ಮೆಜಾರಿಟಿ ಆಫ್ ಆಲ್ಫಾ ಪಾರ್ಟಿಕಲ್ಸ್ passed through the gold foil with a little no deflection, indicating that atom is primarily empty space. And this is one observation. ಅಂದ್ರೆ ಪೂರಾ ಇಲ್ಲೇನಿದೆ ನ್ಯೂಕ್ಲಿಯಸ್ ಇದು ಪೂರಾ ಖಾಲಿ ಇರುತ್ತೆ. ಹಾಗಾಗಿ ಎಲ್ಲ ಪಾರ್ಟಿಕಲ್ಸ್ ಡಿವಿಯೇಟ್ ಆಗ್ದಂಗೆ ರೈಟ್ ಹೊರಟೋಗುತ್ತೆ. ಆಲ್ಫಾ ಪಾರ್ಟಿಕಲ್ಸು ಡಿಸ್ಟರ್ಬ್ ಆಗಲ್ಲ. ನೆಕ್ಸ್ಟ್, ಸ್ಮಾಲ್ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಅಂದರೆ ಕೆಲವೊಂದು ತುಂಬಾ ಕಡಿಮೆ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ದೀಸ್ ಪಾರ್ಟಿಕಲ್ಸ್ ವೇರ್ ವಿ ಕ್ಯಾನ್ ಸಿ ದೀಸ್ ಪಾರ್ಟಿಕಲ್ಸ್ ಆರ್ ಹ್ಯಾವಿಂಗ್ ವೆರಿ ಸ್ಮಾಲ್ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್. ನೋಡಿ ಇದು 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 ಅದು ಯಾಕೆ ಅಂತ. ಎ ಸ್ಮಾಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ವರ್ ಡಿಫ್ಲೆಕ್ಟೆಡ್ ಬೈ ಸ್ಮಾಲ್ ಆಂಗಲ್ಸ್ ಸಜೆಸ್ಟಿಂಗ್ ದಟ್ ಇಂಟ್ರಾಕ್ಷನ್ ವಿತ್ ದ ಪಾಸಿಟಿವ್ ಚಾರ್ಜ್ ವಿತ್ ಇನ್ ದ ಆಟಮ್. ಅಂದರೆ ಇವು ಯಾಕೆ ತುಂಬ ಕಡಿಮೆ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಇರುತ್ತೆ ಅಂತಂದರೆ ಈ ನ್ಯೂಕ್ಲಿಯಸ್ ಏನಿದೆ ಇದಕ್ಕೆ ಹತ್ರ ಬಂದ ಏನಾಗುತ್ತೆ ಸ್ವಲ್ಪ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಇರುತ್ತೆ. ಓಕೆ, ಸೊ ಇಲ್ಲಿ ಮೀನಿಂಗ್ ಏನಂತಂದರೆ ಪೂರಾ ಎಂಟಿ ಸ್ಪೇಸಿಂದ ಮ್ಯಾಕ್ಸಿಮಮ್ 99.9% ಏನಾಗುತ್ತೆ 0 ಡಿಗ್ರಿ ಸ್ಕ್ಯಾಟ್ರಿಂಗ್ ಇರುತ್ತೆ. ಸ್ವಲ್ಪ ಭಾಗ ಮಾತ್ರ ಏನಾಗುತ್ತೆ ಸ್ವಲ್ಪ ಅಬೌಟ್ 1 ಡಿಗ್ರಿಯಷ್ಟು ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲಾರ್ಜ್ ಆಂಗಲ್ ಆಫ್ ಬ್ಯಾಕ್ ಸ್ಕ್ಯಾಟ್ರಿಂಗ್ ಅಂತೆ. ಲಾರ್ಜ್ ಆಂಗಲ್ ಆಫ್ ಬ್ಯಾಕ್ ಸ್ಕ್ಯಾಟ್ರಿಂಗ್ ಅಂದರೆ ಮ್ಯಾಕ್ಸಿಮಮ್ ಡಿವಿಯೇಟ್ ಆಗುತ್ತೆ. ಮ್ಯಾಕ್ಸಿಮಮ್ ಡಿವಿಯೇಟ್ ಆಗೋದು ಯಾವುದಿಲ್ಲಿ? ಓಕೆ, ನೀವು ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಮ್ಯಾಕ್ಸಿಮಮ್ ಡಿವಿಯೇಟ್ ಆಗೋದು ಇವು ಯಾವಾಗ ಮ್ಯಾಕ್ಸಿಮಮ್ ಸ್ಕ್ಯಾಟರ್ ಆಗುತ್ತೆ ಅಂತಂದರೆ ನ್ಯೂಕ್ಲಿಯಸ್ ಡೈರೆಕ್ಷನ್ ಯಾವುದು ಹೋಗ್ತಿರುತ್ತೋ ಅವು ಮಾತ್ರ ಮ್ಯಾಕ್ಸಿಮಮ್ ಸ್ಕ್ಯಾಟ್ರಿಂಗ್ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ವಿಲ್ ಬಿ ವೆರಿ ಲಾರ್ಜ್. ವೆರಿ ಸ್ಮಾಲ್ ಫ್ರ್ಯಾಕ್ಷನ್ ಅಬೌಟ್ 0.14% ಅಷ್ಟೇ ಏನಾಗ್ತವೆ ವರ್ ಡಿಫ್ಲೆಕ್ಟೆಡ್ ಮೋರ್ ದೆನ್ 90 ಡಿಗ್ರಿ ವಿತ್ ಸಮ್ ರಿಬೌಂಡ್ ಬ್ಯಾಕ್ ಟುವರ್ಡ್ಸ್ ದ ಸೋರ್ಸ್ ಅಂತಂದರೆ ಕೆಲವೊಂದು 90 ಡಿಗ್ರಿ ಮೋರ್ ದೆನ್ 90 ಡಿಗ್ರಿ ಡಿಫ್ಲೆಕ್ಟ್ ಆಗುತ್ತೆ. ಇನ್ನು ತುಂಬಾ ಕಡಿಮೆ ಏನಾಗ್ತದೆ ವಾಪಸ್ 180 ಡಿಗ್ರಿ ಡಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಡಿಪೆಂಡೆನ್ಸ್ ಆಫ್ ಅಟಾಮಿಕ್ ಪ್ರಾಪರ್ಟೀಸ್. ಸೊ ಡಿಫ್ಲೆಕ್ಷನ್ ಆಂಗಲ್ ಈಸ್ ಪ್ರಪೋರ್ಷನಲ್ ಟು ಅಟಾಮಿಕ್ ಮಾಸ್ ಆಫ್ ದ ಟಾರ್ಗೆಟ್ ಮೆಟೀರಿಯಲ್ ಅಂಡ್ ದ ಸ್ಕ್ಯಾಟ್ರಿಂಗ್ ಪ್ರಾಬಬಿಲಿಟಿ ಇನ್ಕ್ರೀಸಸ್ ವಿತ್ ದ ಫಾಯಿಲ್ ಥಿಕ್ನೆಸ್. ಓಕೆ, ಇದೇನು ಪಾಯಿಂಟ್ಸ್ ಬರೆಯೋದ್ರು ನಡೆಯುತ್ತೆ. ಸೊ ಈ 3 ಪಾಯಿಂಟ್ಸ್ನ ಅಬ್ಸರ್ವೇಷನ್ಸ್ನ ಬರೀರಿ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಸಿಗ್ನಿಫಿಕೆನ್ಸ್. ದೀಸ್ ಫೈಂಡಿಂಗ್ಸ್ ಟು ರುದರ್ಫೋರ್ಡ್ ಕನ್ಕ್ಲೂಷನ್ ದಟ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಮಾಸ್ ಆಫ್ ದ ಆಟಮ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ಎ ಟೈನಿ ಡೆನ್ಸ್ ನ್ಯೂಕ್ಲಿಯಸ್ ಅಂತೆ. ಅಂದರೆ ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ ಇಲ್ಲೊಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ ಹೆವಿ ಪಾಸಿಟಿವ್ ಚಾರ್ಜಸ್ ಇರ್ತದೆ ಮತ್ತು ಹೈ ಡೆನ್ಸಿಟಿ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಪಾಸಿಟಿವ್ ಚಾರ್ಜ್ ಮಾಸ್ ಆಫ್ ದ ಆಟಮ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ದಿಸ್ ಟೈನಿ ಪಾರ್ಟ್ ಕಾಲ್ಡ್ ನ್ಯೂಕ್ಲಿಯಸ್ ಅಂತ ಅದ. ಓಕೆ, ಇಲ್ಲಿ ಈ ಪಾರ್ಟ್ ಅನ್ನು ಬರೀರಿ. ಈ ಪಾರ್ಟ್ ಬೇಕಾದ್ರೆ ಬಿಟ್ಬಿಡಿ, ಅದೇನು ಇಲ್ಲಿ ನಮಗೆ ಅವಶ್ಯಕತೆ ಬೀಳೋದಿಲ್ಲ. ಓಕೆ, ಇಷ್ಟು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್. ಓಕೆ, ಆ್ಯಂಡ್ ದಿಸ್ ಕಂಪ್ಲೀಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ತಗೋಣ, ನ್ಯೂಮೆರಿಕಲ್ಸ್ನ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡುವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.